ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾ ಇದೆಯಾ? ಕಾಂಚಾಣ ಮೆಕ್ಕೆಜೋಳ ಖರೀದಿಸೋ ಬದಲು ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಗಂಭೀರ ಆರೋಪ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಶಾಸಕರ ಬಲ ಪ್ರದರ್ಶನನೂ ನಡೀತಾ ಇದೆ. ಇದಕ್ಕೆ ಬಿಜೆಪಿ ಹೇಳ್ತಾ ಇರೋದು ಮೆಕ್ಕೆಜೋಳ ಖರೀದಿ ಬದಲು ಇಲ್ಲಿ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದು, ಒಂದು ಕಡೆ ಸಿದ್ದರಾಮಯ್ಯ ಕಡೆಯಿಂದ ಶಾಸಕರ ಖರೀದಿ ಕೇಂದ್ರ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕಡೆಯಿಂದ ಖರೀದಿ ಕೇಂದ್ರ ಓಪನ್ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಶಕ್ತರಾಗಿದ್ದಾರೆ ಅಂತ ಸಿಟಿ ರವಿ ಅಂದಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ರೈತ ಸಂಘಟನೆಗೆ ಮುಂದಾಗಿರುವಂಥದ್ದು. ಈ ಕುರಿತು ಮಾತನಾಡಲು ನಮ್ಮ ಜೊತೆಗೆ ಬಿಜೆಪಿ MLC ಅವರಾದಂಥ ಸಿಟಿ ರವಿ ಅವರಿದ್ದಾರೆ. ಸರ್, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಡೀತಾ ಇದೆ, ಏನು ಮಾಡಿದ್ರು? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ, ಬೆಲೆ ಏರಿಕೆ, ಅದು ಬಿಟ್ಟರೆ ಬೇರೆ ಏನು ನಡೀತಾ ಇದೆ? ನಿಮಗೆ ಏನಾರು ಒಳ್ಳೆ ಕೆಲಸ ಮಾಡಿರೋದು 2.5 ವರ್ಷದಲ್ಲಿ ತೋರಿಸಿ. ಯಾವುದು ಒಳ್ಳೆ ಕೆಲಸ ಮಾಡಿದ್ದಾರೆ? ಭ್ರಷ್ಟಾಚಾರ ಒಳ್ಳೆ ಕೆಲಸ ಅಂತ ಹೇಳೋಕ್ಕಾಗತ್ತಾ? ರೈತರ ಆತ್ಮಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳಕ್ಕಾಗತ್ತಾ? ಸರ್ಕಾರಿ ಅಧಿಕಾರಿಗಳು MLA ಹೆಸರನ್ನ, ಮಂತ್ರಿ ಹೆಸರನ್ನ ಭ್ರಷ್ಟಾಚಾರದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬರೆದು ಸುಸೈಡ್ ಮಾಡ್ಕೋತಾನಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳಕ್ಕಾಗತ್ತಾ? ಅದನ್ನ ಸಾಧನೆ ಅಂತ ಹೇಳೋಕ್ಕಾಗತ್ತಾ? ಏನು ಮಾಡಿ? ಇದು ಬಿಟ್ಟರೆ ನಾನು ಮುಖ್ಯಮಂತ್ರಿ, ನನಗೂ ಯೋಗ್ಯತೆ ಇದೆ, ನಾನು ಸ್ಪರ್ಧೆಲಿದ್ದೀನಿ. ನಾವು ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ. ಅತಿವೃಷ್ಟಿ ಪರಿಹಾರದ ಹಣವನ್ನು ಇನ್ನೂ ರೈತರ ಖಾತೆಗೆ ಜಮಾ ಮಾಡಲಿಲ್ಲ. ಕಬ್ಬಿಗೆ FRP ನಿಗದಿ ಮಾಡಬೇಕು, 3,550 ರೂಪಾಯಿ ಕೇಂದ್ರ ಸರ್ಕಾರ ಹೇಳಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಕಬ್ಬಿಗೆ ಬೆಂಕಿ ಹಾಕುವಂಥ ದುಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತ ತಿಂಗಳಾನುಗಟ್ಟಲೆ ರೈತ ಸಂಘಟನೆಗಳು, ರೈತರು, ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ. ಇವತ್ತಿನವರೆಗೂ ಖರೀದಿ ಕೇಂದ್ರ ಪ್ರಾರಂಭಿಸಲಿಲ್ಲ. ನರೇಂದ್ರ ಮೋದಿಯವರು 2,400 ರೂಪಾಯಿ 1 ಕ್ವಿಂಟಾಲಿಗೆ ಮೆಕ್ಕೆಜೋಳಕ್ಕೆ ದರ ನಿಗದಿ ಮಾಡಿದ್ದಾರೆ, MSP. ಇವತ್ತು ದಲ್ಲಾಳಿಗಳು 1,700, 1,800 ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರ ದಳ್ಳಾಳಿ ಪರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ. ನಾವು ಹೇಳಿದ್ದು ಮೆಕ್ಕೆಜೋಳ ಖರೀದಿ ಮಾಡಿ, ನಾವು ಹೇಳಿದ್ದು ಭತ್ತ ಖರೀದಿ ಮಾಡಿ ಅಂತ. ಅವ್ರು ಖರೀದಿ ಮಾಡ್ತಿರೋ ಶಾಸಕರನ್ನ ಖರೀದಿ ಮಾಡೋದು ಜನರ ಡಿಮಾಂಡ್ ಆಗಿರಲಿಲ್ಲ, ರೈತರ ಬೇಡಿಕೆ ಆಗಿರಲಿಲ್ಲ. ನೀವು ಮೆಕ್ಕೆಜೋಳ ಖರೀದಿ ಮಾಡಿ, ಭತ್ತ ಖರೀದಿ ಮಾಡಿ ಅನ್ನೋದು ರೈತರ ಬೇಡಿಕೆ ಆಗಿತ್ತು. ನೀವು ಆ ಖರೀದಿ ಕೇಂದ್ರ ತೆರೆಯೋದ್ರ ಬದಲಿಗೆ ಒಂದು ಕಡೆ ಸಿದ್ದರಾಮಯ್ಯನವರು ಕಡೆಯಿಂದ ಒಂದು ಶಾಸಕರ ಖರೀದಿ ಕೇಂದ್ರ, ಇನ್ನೊಂದು ಕಡೆ DK ಶಿವಕುಮಾರ್ ಕಡೆಯಿಂದ ಶಾಸಕರ ಖರೀದಿ ಕೇಂದ್ರ, ಮಧ್ಯದಲ್ಲಿ ನಂದು ಎಲ್ಲಿಡಲಿ ಅನ್ನುವಂಥ ಮನಸ್ಥಿತಿ. ಹಾಗಾಗಿ ಈ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಭತ್ತ, ಮೆಕ್ಕೆಜೋಳ ಸೇರಿದಂತೆ ರೈತರ ಬೆಳೆಗಳಿಗಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ. ಶಾಸಕರ ಬೆಂಬಲ ಬೆಲೆ ಎಷ್ಟಿದೆ ಸರ್? ಶಾಸಕರ ಬೆಂಬಲ ಬೆಲೆ ನನಗೆ ಗೊತ್ತಿಲ್ಲ, ಅದು ಗ್ರೇಡ್ ಇದೆಯಂತೆ. ಆ ಕಡೆಯಿಂದ ಬಂದರೆ ಎಷ್ಟು, ಈ ಕಡೆಯಿಂದ ಬಂದರೆ ಎಷ್ಟು, ಜಾತಿ ಮೇಲೂ ಲೆಕ್ಕಾಚಾರ ಆಗ್ತಾರಂತೆ. ನಮಗೇನಾದ್ರೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಆದರೆ ನಮ್ಮ ಬೇಡಿಕೆ ಇರೋದು, ನಮ್ಮ ಹೋರಾಟ ಇರೋದು ಶಾಸಕರ ಖರೀದಿಗಾಗಿ ಅಲ್ಲ. ನಮ್ಮ ಬೇಡಿಕೆ, ನಮ್ಮ ಹೋರಾಟ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ, ಕಬ್ಬಿಗೆ FRP ದರವನ್ನು ನಿಗದಿ ಮಾಡಿ, ಕಬ್ಬು ಅರಿಯೋದಕ್ಕೆ ಪ್ರಾರಂಭಿಸಿ. ಇದು ನಮ್ಮ ಬೇಡಿಕೆ. ಅಲ್ಲ, CM ಆದಂಥವ್ರು ರಾಜ್ಯದ ನಾಯಕರಿರ್ತಾರೆ, ಅವರು ಅಶಕ್ತರಾಗಿದ್ದಾರೆ ಅಂತೀರಾ? ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ ಯಾವಾಗಲೂ, ನಾವು ದೆಹಲಿಯ ಗುಲಾಮರಲ್ಲ. ಈಗ ಕ್ಯಾಬಿನೆಟ್ ರೀಸಫಲ್ಲು, ಎಕ್ಸ್ಪ್ಯಾನ್ಷನ್ನು, ಪೋರ್ಟ್ಫೋಲಿಯೋ ಚೇಂಜ್ ಮಾಡೋಕ್ಕೂ ಆಗಂಗಿಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಲಿ? ಏನು ಗುಲಾಮ್ರು ಯಾರು ಅಂಥೇಳಿ? ಅಲ್ಲ, AICC ಅಧ್ಯಕ್ಷರು ನಮ್ಮ ರಾಜ್ಯದವರು ಇದ್ದಾರೆ, ಅವರು ಬಗೆಹರಿಸೋಕ್ಕಾಗ್ತಲ್ವಾ? AICC ಅಧ್ಯಕ್ಷರಿಗೆ ಏನು ಅಧಿಕಾರ ಇದೆ ಹೇಳಿ? ಸೋನಿಯಾ ಗಾಂಧಿ ಕುಟುಂಬ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಪಾಲಿಸೋದು. ಅದು ಬಿಟ್ಟರೆ ಸ್ವತಂತ್ರವಾಗಿ ನಿರ್ಣಯ ತೊಗೊಳಕ್ಕಾಗತ್ತಾ? ಸ್ವತಂತ್ರವಾಗಿ ನಿರ್ಣಯ ತಗೊಳ್ಳೋದಾಗಿದ್ದರೆ ಇನ್ನೊಬ್ಬರ ಕಡೆಗೆ ಬೆಟ್ಟೆ ಯಾಕೆ ಮಾಡಿ ತೋರಿಸ್ತಿದ್ರು, ಇನ್ನೊಬ್ಬರ ಕಡೆಗೆ ಮುಖ ಯಾಕೆ ಮಾಡ್ತಿದ್ರು? ಇನ್ನೊಬ್ಬರ ಕಡೆಗೆ ಮುಖ ಮಾಡ್ತಾರೆ ಅಂತ ಹೇಳಿದ್ರೆ AICC ಅಧ್ಯಕ್ಷರಿಗೆ ನಿಜವಾಗ್ಲೂ ಅಧಿಕಾರ ಇಲ್ಲ. ಅವರು ಕೈಗೊಂಬೆ ಥರ, ಅವ್ರು ಕುಣಿಸ್ದಂಗೆ ಇವ್ರು ಕುಣಿಬೇಕು ಅಷ್ಟೇ. ನಿಮ್ಮ ಮಾಜಿ ಮಿತ್ರರು ಮತ್ತು ನಿಮ್ಮ ಮಾಜಿ ನಾಯಕರು ಹೇಳ್ತಾ ಇದ್ದಾರೆ, DK ಅವರು 50ರಿಂದ 60 ಶಾಸಕರನ್ನ ಕರ್ಕೊಂಡೋಗಿ ದೆಹಲಿಲಿ ನಿಮ್ಮ ಪಕ್ಷ ಸೇರ್ಬೇಕಂತ ಬಯಸ್ತಾ ಇದ್ದಾರೆ ಅಂತ. ಒಂದು ವೇಳೆ ಅವ್ರು ಬಂದರೆ ನೀವು ಸ್ವಾಗತ ಮಾಡ್ತೀರಾ DK ಅವರು? ನಿಮ್ಮದು ಊಹಾಪೋಹದ ಪ್ರಶ್ನೆ, ಆ ಥರದ್ದು ಯಾವುದೇ ಚರ್ಚೆಯಲ್ಲಿ ಇಲ್ಲ. ಇದಿಷ್ಟು ಸಿಟಿ ರವಿ ಅವರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.